ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮರಿಗೂ ನಮಸ್ಕಾರ. ಈಗ ನಾವು 2024 ಏಪ್ರಿಲ್ ತಿಂಗಳಲ್ಲಿ ಫಾಲ್ಗುಣ ಮಾಸ ಮತ್ತು ಚೈತ್ರ ಮಾಸ ಈ ಒಂದು ಎರಡೂ ಮಾಸಗಳು ಇರುತ್ತೆ. ಈ ಏಪ್ರಿಲ್ ತಿಂಗಳ ಪೂರ್ತಿ ಕಾಲ ದ್ವಾದಶ ರಾಶಿಗಳವರಿಗೆ, ಅದರಲ್ಲಿಯೂ ಕೂಡ ಕುಂಭ ರಾಶಿಯವರಿಗೆ 9 ಗ್ರಹಗಳ ಸಂಚಾರದಿಂದ ನಮ್ಮ ಭೂಮಿ ಸುತ್ತಲೂ 9 ಗ್ರಹಗಳು ತಿರುಗುತ್ತಾ ಇರ್ತಕ್ಕಂತಹ ಸ್ಥಿತಿಯಿಂದ ಯಾವ ಒಂದು ಮನೆಯಿಂದ ಅಂದ್ರೆ ಯಾವ ಒಂದು ರಾಶಿಯಿಂದ ಈ ಕುಂಭ ರಾಶಿಯನ್ನ ನೋಡ್ತಾ ಇದೆ. ಹಾಗಾಗಿ ಕುಂಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಏಪ್ರಿಲ್ ತಿಂಗಳ ಪೂರ್ತಿ ಸಮಯದಲ್ಲಿ ಒಳಿತೆಷ್ಟು ಕೆಡುಕೆಷ್ಟು ಅನ್ನುವಂತಹದನ್ನು ನಾವು ಈಗ ನೋಡೋಣ. ನೋಡಿ, ನಿಮ್ಮ ರಾಶಿ ಅಧಿಪತಿಯಾದ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ಅಂದ್ರೆ 7.5 ಶನಿ ನಡೀತಾ ಇದೆ. ಸುಮಾರು ಒಂದು 4.5 ವರ್ಷಗಳಿಂದ ಇದೇ 7.5 ನಡೀತಾ ಇದೆ. ನಿಮ್ಮ ರಾಶಾಧಿಪತಿ ಶನಿ ಆಗಿರೋದ್ರಿಂದ ನಿಮಗೆ ಸಾಧಾರಣ ಮಟ್ಟಿಗೆ ವೈಪರೀತ್ಯ ಇರುತ್ತೆ. ಒಟ್ಟಿನಲ್ಲಂತೂ ಶನಿಯ ಒಂದು ಒತ್ತಡ, ಪರಿಸ್ಥಿತಿ, ಟೆನ್ಷನ್, ಚಿಂತೆ, ಯೋಚನೆ ಇವೆಲ್ಲ ಕೂಡ ಇರುತ್ತೆ. ಈ ಏಪ್ರಿಲ್ ತಿಂಗಳಲ್ಲಿ ಕುಜ ಏತಿ ಆಗ್ತಾ ಇದ್ದಾನೆ. ಕುಜ ಏತಿ ಆಗೋದ್ರಿಂದ ಸ್ವಲ್ಪ ದುಡ್ಡು ಕಾಸು ಬಂದಿರತ್ತೆ. ಆದ್ರೂ ಕೂಡ ಅದನ್ನೇನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಯಾವುದಕ್ಕೆ ಕಟ್ಟಬೇಕು, ವಿನಿಯೋಗ ಮಾಡಬೇಕು ಅನ್ನೋಂಥ ವೈಯಕ್ತಿಕವಾದಂತಹ ದೃಢವಾದಂತಹ ನಿರ್ಣಯಗಳಲ್ಲಿ ಕಸಿವಿಸಿ ಇರತ್ತೆ. ಯಾವುದೊಂದು ದುಡ್ಡು ಕಾಸು ವ್ಯವಹಾರ ಬಂದಿದೆ, ಯಾವುದೋ ಒಂದು ಅನುಕೂಲ ಆಗ್ತಾ ಇದೆ, ಅದನ್ನ ಏನ್ ಮಾಡ್ಬೇಕು? ಯಾಕಂದ್ರೆ 16 ತುತ್ತುಗಳಿರುತ್ತೆ, 16 ವ್ಯವಹಾರಗಳಿರುತ್ತೆ, 16 ಟೆನ್ಷನ್ ಇರುತ್ತೆ. ಅದರಲ್ಲಿ ಯಾವುದಕ್ಕೆ ಇದನ್ನ ಖರ್ಚು ಮಾಡೋಣ, ಇನ್ಯಾವ್ದು ಬರುತ್ತೆ, ಇನ್ಯಾವುದೆಲ್ಲ ಸೆಟ್ಲ್ ಮಾಡಬೇಕು, ಯಾವ್ದೆಲ್ಲ ಚೇಂಜ್ ಮಾಡಬೇಕು, ಯಾವ್ದೆಲ್ಲ ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದು ಭಿನ್ನವಾದಂತಹ ರೀತಿ 16 ರೀತಿಯ ಟೆನ್ಷನ್ಸ್ ತಲೆಯಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಈ ಒಂದು ಟೆನ್ಷನ್ ಸ್ವಲ್ಪ ಕುಬ್ಜ ಪರಿಸ್ಥಿತಿಗಳಿರುತ್ತೆ. ಮತ್ತೆ ಈ ಏಪ್ರಿಲ್ ತಿಂಗಳ ಪ್ರಾರಂಭದಿಂದಲೂ ಸ್ವಲ್ಪ ಕಸಿವಿಸಿ, ಕೋಪ, ಉದ್ರೇಕತನ ಬಂದ್ಬಿಡೋದು, ಜಡತ್ವ, ಟೆನ್ಷನ್, ಮಂಡಿತನ ಬಂದ್ಬಿಡೋದು ಇವೆಲ್ಲೂ ಕೂಡ ಸಹಜವಾಗಿ ಆಗುತ್ತೆ. 23ನೇ ತಾರೀಕುವರೆಗೂ ಕೂಡ ಈ ಒಂದು ಸ್ಥಿತಿ ಇರುತ್ತೆ. ಆ ನಂತರ ಕುಜ ಮೀನ ರಾಶಿಗೆ ಹೋಗ್ತದೆ. ಅವಾಗ ಸ್ವಲ್ಪ ಬದಲಾವಣೆ ಆಗುತ್ತೆ. ಅಲ್ಲಿ ಕೂಡ ಕುಜ ರಾಹು ಜೊತೆ ಏತಿ ಆಗ್ತಾರಿಂದ ಮತ್ತೆ ದುಡ್ಡು ಕಾಸು ವ್ಯವಹಾರದಲ್ಲಿ 1 ತಿಂಗಳ ಕಾಲ ಸ್ವಲ್ಪ ಜಟಾಪಟಿ ವೈಪರೀತ್ಯಗಳು ಇರುತ್ತೆ. ಆದ್ರೂ ಕೂಡ ಶುಕ್ರ ಪ್ರಾರಂಭದಿಂದ ಕೂಡ ಮೀನರಾಶಿ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದ ಒಂದು ದುಡ್ಡು ಬರೋದಕ್ಕೆ ಪ್ರಯತ್ನ ನಡೆದು ಬಿಡತ್ತೆ. ಒಂದು ಯೋಗ ಕೂಡ ಬರುವಂತಹ ಅವಕಾಶ ಇರತ್ತೆ. ಅದು ಬಂದ್ಬಿಡ್ಬೇಕಪ್ಪ ಅಂತಂದ್ರೆ ಇವು ತಡೀತಾ ಇರತ್ತೆ. ಯಾವುದು? ಕುಜ, ರಾಹು, ಆ 2 ಗ್ರಹಗಳು ತಡೀತಾ ಇದೆ, ವೈಪರೀತ್ಯ ಮಾಡ್ತಾ ಇದೆ, ಡಿಲೇ ಮಾಡಿಸ್ತಾ ಇದೆ ಅಂತಂದ್ರೆ ಆ ಶುಕ್ರನ ಉಚ್ಚ ಫಲ ಕೂಡ ಸೈಡ್ಗೆ ಹೋಗ್ಬಿಡೋ ತರ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಶುಕ್ರನು ತನ್ನಷ್ಟಕ್ಕೆ ತಾನು ಉಚ್ಚ ಸ್ಥಿತಿಯ ಬಲ ಕೂಡ ರೆಡಿ ಇರ್ತಾನೆ ದುಡ್ಡು ಕಾಸು ವ್ಯವಹಾರದಲ್ಲಿ. ಕುಜ ಮತ್ತೆ ರಾಹು ಕೆಟ್ಟೋಗ್ಬಿಟ್ಟಿದ್ದಾರೆ, ಅದಕ್ಕೆ ವ್ಯವಹಾರ ಆಗ್ಲಿಸ್ದಿರ ಮಾಡಾಕಿರ್ತಾರೆ. ಅದಕ್ಕೋಸ್ಕರ ರಾಹು ಗ್ರಹ ಮತ್ತು ಕುಜ ಗ್ರಹದ ಪರಿಹಾರ ಮಾಡಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಧನ ಪ್ರಾಪ್ತಿ ಯೋಗ ಲಭಿಸಿಬಿಡತ್ತೆ. ಪ್ರಯತ್ನ ಕಾರ್ಯಗಳ ವಿಚಾರ ನೋಡಿದ್ರೆ ಸೂರ್ಯ, ಗುರು ಈ ಒಂದು ಮೇಷರಾಶಿಯಲ್ಲಿ ಎತ್ತಿ ಆಗ್ತಾರೆ. ಗುರು ಆಲ್ರೆಡಿ ನಿಮಗೆ ತ್ರಿಕೋನ ಸ್ಥಾನದಲ್ಲಿರುವಂತಹದ್ದು. ಪ್ರಯತ್ನ ಕಾರ್ಯದಲ್ಲಿ ದೊಡ್ಡ ಪ್ರಯತ್ನಗಳಿಗೆ ಕೈ ಆಗ್ತಾ ಇರ್ತೀರಾ. ಆದ್ರೂ ಕೂಡ ಅವರೇಜ್ ಆಗಿ ನಡೀತಾ ಇದೆ. ಅಲ್ಲಿ ಸೂರ್ಯ 13ನೇ ತಾರೀಕಿಗೆ ಪ್ರವೇಶ ಆಗೋದ್ರಿಂದ ಸೂರ್ಯ ಉಚ್ಚ ಸ್ಥಿತಿ ಸಂಚಾರ ಗುರು ಜೊತೆ ಇತಿ ಆಗ್ತಾ ಇರೋದ್ರಿಂದ 13ನೇ ತಾರೀಕು ಏಪ್ರಿಲ್ ನಂತರ ನಿಮ್ಮ ಕೆಲಸ ಕಾರ್ಯ ಪ್ರಯತ್ನಗಳಲ್ಲಿ ವಿಶೇಷವಾದಂತಹ ಅಭಿವೃದ್ಧಿ ನೋಡಬಹುದಾಗಿರುತ್ತೆ. ಒಳ್ಳೆ ಸುಫಲ ನೋಡುವಂತಹದ್ದಾಗಿರುತ್ತೆ. ಹತ್ರವರೆಗೂ ಕೂಡ ಬುಧ ಇರ್ತಾನೆ. ಸ್ವಲ್ಪ ವ್ಯವಹಾರಿಕವಾಗಿ ಪ್ರಯತ್ನಗಳು ನಡೆಯುತ್ತೆ, ಆ ನಂತರ ಬದಲಾವಣೆ ಆಗುತ್ತೆ. ನಮ್ಮ ಮನೆ ಕಡೆ ವಿಚಾರ ನೋಡಿದ್ರೆ ಸ್ವಲ್ಪ ಮನೆ ಕಡೆ ಕೂಡ ಯಾವಾಗ ದುಡ್ಡು ಕಾಸು ವಿಚಾರದ ಸ್ವಲ್ಪ ಸುಫಲಗಳು ಕಾಣಿಸ್ತಾ ಇದೆ. ಸ್ವಲ್ಪ ಮನೆ ಕಡೆ ಕೂಡ ಸುಖ, ನೆಮ್ಮದಿ, ಶಾಂತಿ
ತಂದುಕೊಳ್ಳುವಂತಹ ಪರಿಸ್ಥಿತಿ ಉತ್ತಮ ಸ್ಥಿತಿಗೆ ಮುಂದುವರಿಯುತ್ತೆ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ 10ನೇ ತಾರೀಕುವರೆಗೂ ಸುಫಲನ ನೋಡಬಹುದು. 10ರ ನಂತರ, ಏಪ್ರಿಲ್ 10ರ ನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಡವಟ್ಟುಗಳಿಂದ ಕೂಡಿರ್ತಕ್ಕಂಥ ಸ್ಥಿತಿ ಖಂಡಿತವಾಗಿಯೂ ಬರುತ್ತೆ. ಅದಕ್ಕೆ ಅವರ ಒಂದು ಬುದ್ಧಿ ಜ್ಞಾನ ಕೆಟ್ಟೋಗುವಂತಹದ್ದು, ಅಡಚಣೆ ಆಗುವಂತಹದ್ದು, ಡಿಸ್ಟರ್ಬ್ ಆಗಿಬಿಡುವಂತಹದ್ದು, ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ವಿಚಾರದಲ್ಲಿ ಟೆನ್ಷನ್ ತಗೊಂಡ್ಬಿಡ್ತಾರೆ, ಮನಸ್ಥಿತಿ ಸರಿ ಇಲ್ದಿರ ಆಗುವಂಥದ್ದು ಆಗ್ಬಿಡುತ್ತೆ. ಹಾಗಾಗಿ ಬುಧಗ್ರಹಕ್ಕೆ, ಮಹಾವಿಷ್ಣುವಿಗೆ ಉತ್ತರೇಣಿ ಗಿಡದ ಒಂದು ಎಲೆಗಳಿಂದ ಅಷ್ಟೋತ್ತರ ಮಾಡಿಸಿ ತುಂಬಾ ಶ್ರೇಷ್ಠ ಫಲನ ಪಡಿತೀರಾ. ಇನ್ನ ಸುಖ ಮತ್ತು ದಾಂಪತ್ಯ ಸೌಖ್ಯ ವಿಚಾರ ನೋಡಿದ್ರೆ ಸುಫಲದಾಯಕವಾಗಿದೆ. ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ಏನೋ ಬಂತು ಅಂತ ಸುಖ ಪ್ರಾಪ್ತಿ, ಪ್ರಯತ್ನಗಳೇನೋ ಮಾಡೋಣ ಅಂತ ಇನ್ನು ಸ್ವಲ್ಪ ಸುಖ ಪ್ರಾಪ್ತಿ. ಹಾಗಾಗಿ ದಂಪತಿಗಳ ಮಧ್ಯೆ ಸ್ವಲ್ಪ ಅಭಿವೃದ್ಧಿದಾಯಕವಂತ ಪ್ರಯತ್ನ, ವಿಶೇಷವಾದ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕುವಂತಹ ಸ್ಥಿತಿ 13 ಏಪ್ರಿಲ್ ನಂತರ ಬಂದುಬಿಡುತ್ತೆ. ದಂಪತಿಗಳಿಗೆ ವಿವಾಹ ಆಗದಿರತಕ್ಕಂತಹ ಕುಂಭರಾಶಿಯವರಿಗೆ ವಿವಾಹ ಆಗೋ ವಿಚಾರವಾಗಿ ಪ್ರಯತ್ನಗಳು ಕೂಡ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಎಲ್ಲಾ ಕುಂಭರಾಶಿಯವರು ಕೂಡ ಒಟ್ಟಾರೆಯಾಗಿ ಶುಭ ಫಲದಾಯಕವಂತ ಪ್ರಯತ್ನಗಳೇ ನಡೆಯುತ್ತೆ. ಈ ರೀತಿ ಯೋಗ ಫಲ ಇದೆ. ಆರೋಗ್ಯ ವಿಚಾರ ನೋಡಿದ್ರೆ ಸ್ವಲ್ಪ ಬ್ಯಾಕ್ ಪೈನು, ಕಾಲು ನೋವು, ಸ್ವಲ್ಪ ಆಲಸ್ಯ, ಲೇಜಿನೆಸ್ ಜಾಸ್ತಿ ಇರುತ್ತೆ. ಅದು ಕೂಡ ಏಪ್ರಿಲ್ 10ರ ನಂತರ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸ್ವಲ್ಪ ಶೀತ, ಅಲರ್ಜಿ ಆಗ್ಬಿಡೋದು, ಸ್ವಲ್ಪ ವಾಟರ್ ಇನ್ಫೆಕ್ಷನ್ ಆಗ್ಬಿಡೋದು. ಸೊ ಈ ಒಂದು ಓಡಾಟ, ಸುತ್ತಾಟದಿಂದ, ವೆದರಿಂದ ಅವರಿಗೆ ಬಾಡಿನಲ್ಲಿ ಸ್ಟ್ರೆಸ್ ಆಗುವಂತಹದ್ದು, ಈ ಒಂದು ರೀತಿಯ ಒಂದು ಪರಿಸ್ಥಿತಿಗಳು ದೇಹದಲ್ಲಿ ಒಂದು ದೃಷ್ಟಿ ಆಗುವಂತಹದ್ದು. ಅಂದ್ರೆ ಓಡಾಟ ಜಾಸ್ತಿ ಆಗಿಬಿಟ್ಟಿರುತ್ತೆ, ಅದಕ್ಕೆ ನೆಗೆಟಿವ್ ಎಫೆಕ್ಟು ಅವರಿಗೆ ಜಾಸ್ತಿ ಆಗುವಂತಹದ್ದು, ರಾಹು ಕೇತುವಿನ ಎಫೆಕ್ಟು ಜಾಸ್ತಿ ಆಗುವಂತಹದ್ದಾಗಿರುತ್ತೆ. ಹಾಗಾಗಿ ಒಂದು ನಾಗರಕಟ್ಟೆಯಲ್ಲಿರ್ತಕ್ಕಂಥ ನಾಗದೇವರಿಗೆ ಈ ಒಂದು ತಿಂಗಳಲ್ಲಿ ಒಂದು 7 ದಿವಸ ಕಂಟಿನ್ಯೂ ಆಗಿ 21 ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡ್ಕೊಂಡು ಬನ್ನಿ. ಸುಫಲ. ಆರೋಗ್ಯದಲ್ಲಿ ಯಾವುದೇ ರೀತಿಯ ಕಂಟಕಗಳು, ವೈಪರೀತ್ಯಗಳು ಬರೋದಿಲ್ಲ. ಇಲ್ಲಾಂದ್ರೆ ಸ್ವಲ್ಪ ಬಿದ್ದು ತಗಲ್ಸ್ಕೊಳ್ಳುವಂಥದ್ದು, ಅಡಚಣೆ ಮಾಡ್ಕೊಳ್ಳುವಂಥದ್ದು ಸಾಧ್ಯತೆಗಳಿರುತ್ತೆ. ಕೇರ್ಫುಲ್ ಆಗಿರಿ. ಭಾಗ್ಯ ವಿಚಾರ ಮತ್ತು ವೃತ್ತಿ ವಿಚಾರ ನೋಡಿದ್ರೆ ಭಾಗ್ಯ ಬಂದು ಪ್ರಾರಂಭದಿಂದ ಕೂಡ ಒಂದು ರೀತಿಯಲ್ಲಿ ಶುಭದಾಯಕನ ದುಡ್ಡು ಕಾಸು ಬರುತ್ತೆ, ಸ್ವಲ್ಪ ವ್ಯವಹಾರ ನಡೆಯುತ್ತೆ ಅಂತೇಳಿ ಹೇಳಿದ್ದೆ. ಆ ಒಂದು ವಿಚಾರವಾಗಿ ಸ್ವಲ್ಪ ಅಭಿವೃದ್ಧಿದಾಯಕವಾದಂತಹ ಅನುಕೂಲತೆಗಳು, ಭಾಗ್ಯಗಳು, ಬರುವಂತಹ ದುಡ್ಡಿಗೆ ಏನ್ ಮಾಡಬೇಕು, ಬಂದಿರುವಂತಹ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ವಿಶೇಷವಾಗಿ ನಡೆಯುತ್ತೆ. ಕೆಲಸ, ವೃತ್ತಿ ವಿಚಾರದಲ್ಲಿ ಪ್ರಾರಂಭದಿಂದ ಅಂದ್ರೆ 23ನೇ ತಾರೀಕುವರೆಗೂ ಸ್ವಲ್ಪ ಕಸಿವಿಸಿ, ಟೆನ್ಷನ್ಸು, ಸಂದಿಗ್ಧವಾಗಿರುತ್ತೆ. ಏನ್ ಮಾಡ್ಬೇಕಪ್ಪ, ಏನ್ ಬಿಡ್ಬೇಕು, ಏನ್ ಮಾಡದಿರ ಇದ್ರೆ ಒಳ್ಳೇದು, ಏನ್ ಮಾಡಿದ್ರೆ ಒಳ್ಳೇದು, ಈ ರೀತಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಅಂದ್ರೆ ಯಾವುದೋ ಒಂದು ಫೈನಲ್ ಡಿಸಿಷನ್ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಸುಫಲನ ನೋಡ್ತೀರಾ. ಆದಾಯ ವಿಚಾರ ನೋಡಿದ್ರೆ ನೀವು ಎಷ್ಟು ಪ್ರಯತ್ನ ಮಾಡಿದ್ರೋ ಅಷ್ಟು ಆದಾಯಗಳು ಗಳಿಸುವಂತ ಯೋಗ ಇದೆ ಮೇ 1ನೇ ತಾರೀಕುವರೆಗೂ. ಹಾಗಾಗಿ ಏಪ್ರಿಲ್ ಪೂರ್ತಿ ಕೂಡ ನೀವು ಪ್ರಯತ್ನಗಳ ಒಂದು ಬಲದಿಂದ ಆದಾಯಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಖರ್ಚು ವಿಚಾರ ಸ್ವಲ್ಪ ಟೆನ್ಷನ್ಗಳಿಗೋಸ್ಕರ ಖರ್ಚುಗಳು ಈ ತಿಂಗಳಲ್ಲಿ ನಡೆಯುತ್ತೆ. ಆ ಒಂದು ಬಾಧೆ ಇದೆ, ಈ ಬಾಧೆ ಇದೆ, ಆ ಸಾಲ ಇದೆ, ಈ ಸಾಲ ಇದೆ ಅಂತ ಹೇಳ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಬರುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅದು ಕೂಡ ಸಾಧಾರಣ ಮಟ್ಟಿಗೆ ಕ್ಲಿಯರ್ ಆಗುವಂತಹ ಸ್ಥಿತಿಗಳು ಇರುತ್ತೆ ಪ್ರಾರಂಭದಲ್ಲಿ. ಸೊ ಒಟ್ಟಾರೆಯಾಗಿ ಆರೋಗ್ಯನ ತುಂಬಾ ಜಾಗೃತಿಯಿಂದ ಗಮನಿಸೋದು ಸುಫಲ ಆಗಿರುತ್ತೆ. ಸೊ ಹಾಗಾಗಿ ಆರೋಗ್ಯಕ್ಕೋಸ್ಕರ ಮಹಾವಿಷ್ಣು ದರ್ಶನ ಮತ್ತು ಗಣಪತಿಯ ದರ್ಶನ ಮಾಡಿ ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಬರೋದಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಸುಫಲ ಭಗವಂತನ ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗ್ಲಿ. ನಮಸ್ಕಾರ.